ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಬರ್ರಿ. ಈ ಉಂಡೆ ಮಾಡೋಕೆ ಒಂದು ಕಡಾವಿಗೆ ಇಟ್ಕೊಂಡು ಅದ್ರೊಳಗೆ ಬೀಜ ತೆಗೆದಿದ್ದು ಖರ್ಜೂರ ಹಣ್ಣನ್ನು ಅದ್ರೊಳಗೆ ಹಾಕಿ ಚೆಂದಾಗ ಫ್ರೈ ಮಾಡ್ಕೋಬೇಕ್ರಿ. ಖರ್ಜೂರ ಹಣ್ಣು ಸ್ವಲ್ಪ ಬಿಸಿಯಾಗಿಂದ ಅದನ್ನ ಸೈಡಿಗೆ ಎತ್ತಿಟ್ಕೋಬೇಕ್ರಿ. ಆಮೇಲೆ ಒಂದು ಕಪ್ ಶೇಂಗಾ ಹಾಕ್ಕೊಂಡು ಚೆಂದಾಗ ಹುರ್ಕೋಬೇಕ್ರಿ. ಶೇಂಗಾ ಸ್ವಲ್ಪ ಕೆಂಪಾಗುವಂಗೆ ಹುರ್ಕೊಂಡ್ರೆ ಸಾಕ್ರಿ. ಸ್ವಲ್ಪ ಕೆಂಪಾಗಿಂದ ಅದನ್ನು ಒಂದು ಪ್ಲೇಟ್ ಒಳಗೆ ಸೈಡಿಗೆ ಎತ್ತಿಟ್ಕೋರಿ. ಆಮೇಲೆ ಒಂದು ಕಪ್ ಗೋಡಂಬಿ, ಒಂದು ಕಪ್ ಬಾದಾಮ್, ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆಂದಾಗ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೊಂಡು ಅದನ್ನು ಒಂದು ಪ್ಲೇಟ್ ಒಳಗೆ ಸೈಡಿಗೆ ಎತ್ತಿಟ್ಕೋಬೇಕ್ರಿ. ಅದ್ರ ಒಳಗನ ಮತ್ತು ಒಂದು ಕಪ್ ಕುಂಬಳಕಾಯಿ ಬೀಜ, ಒಂದು ಕಪ್ ಸೂರ್ಪನ್ ಬೀಜ, ಎಳ್ಳು, ಗಸಗಸಿ, ಒಂದು ಕಪ್ ಕೊಬ್ಬರಿ ಎಲ್ಲ ಹಾಕಿ ಚೆಂದಾಗ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋಬೇಕ್ರಿ. ಎಲ್ಲನೂ ಒಮ್ಮೆ ಹಾಕಿ ಹುರ್ಕೋಬೋದ್ರಿ, ಇಲ್ಲಂತಲ್ಲ. ಆದ್ರೆ ಒಂದೊಂದು ಜಲ್ದಿ ಫ್ರೈ ಆಗಿಬಿಡ್ತಾವೆ. ಒಂದು ಫ್ರೈ ಆಗೋಕೆ ಸ್ವಲ್ಪ ಟೈಮ್ ತೊಗೋತಾವ್ರಿ. ಹಾಗಾಗಿ ಎಲ್ಲಿ ಹೊತ್ತಾವ ಅಂತ ನಾವೇನು ಮಾಡ್ತೀವಿ, ಬೇರೆ ಬೇರೆನ ಸಪ್ರೇಟಾಗಿ ನಾವು ಹುರ್ಕೋಬೇಕಾಗತ್ತೆ ರೀ. ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡಿರ್ತೀವಲ್ರಿ ಖರ್ಜೂರ ಹಣ್ಣು, ಅದನ್ನು ಮಿಕ್ಸಿ ಜಾರ್ ಒಳಗೆ ಹಾಕಿ ಸ್ವಲ್ಪ ಸಣ್ಣಗೆ ರುಬ್ಕೋಬೇಕ್ರಿ. ಈ ರೀತಿಯಾಗಿ ಆಗ್ಬೇಕು ನೋಡ್ರಿ. ಅವಾಗಲೇ ಹುರ್ಕೊಂಡಿರ್ತೀವಲ್ರಿ ಶೇಂಗಾನ, ಅದನ್ನು ಸಿಪ್ಪಿ ಬಿಡಿಸಿ ನಾವೇನು ಮಾಡಬೇಕು, ಮಿಕ್ಸಿ ಜಾರ್ ಒಳಗೆ ಹಾಕೋಬೇಕ್ರಿ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಹುರ್ಕೊಂಡಿರ್ತೀವಲ್ರಿ, ಅದನ್ನು ಅಷ್ಟು ಇದ್ರೊಳಗೆ ಮಿಕ್ಸಿ ಜಾರ್ ಒಳಗೆ ಹಾಕಿ ಸ್ವಲ್ಪ ಔಡ ಅಂದ್ರೆ ಸ್ವಲ್ಪ ತರಿಯಾಗಿ ನಾವೇನು ಮಾಡಬೇಕು, ರುಬ್ಕೊಂಬರ್ಬೇಕ್ರಿ. ನೋಡ್ರಿ, ಈ ಥರ ನಮ್ಗೆ ತರಿಯಾಗಿರ್ಬೇಕ್ರಿ. ಒಂದು ಪ್ಯಾನ್ ಒಳಗೆ ಆಗಲೇ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ರಿ ಖರ್ಜೂರ ಹಣ್ಣು ಹಾಕಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬೇಕ್ರಿ. ತುಪ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಖರ್ಜೂರ ಹಣ್ಣು ಮಿಕ್ಸಿ ಮಾಡಿದ್ದ ಡ್ರೈ ಫ್ರೂಟ್ಸ್ನ ಒಂದು ಬೌಲ್ ಒಳಗೆ ಹಾಕೋಬೇಕ್ರಿ. ಆಮೇಲೆ ಬಿಸಿ ಮಾಡಿದಂಥ ಖರ್ಜೂರ ಹಣ್ಣನ್ನು ಅದ್ರೊಳಗೆ ಹಾಕ್ಕೊಂಡು ಚೆಂದಾಗ ಚಮಚಲ್ಲಿನ ಕಲಸ್ರಿ. ಇರ್ಲಿಕ್ಕಂದ್ರೆ ಕೈಲೇನ ಕಲಸಿದ್ರೆ ಭಾಳ ಚಲೋ ಅನ್ನಿಸ್ತೈತ್ರಿ. ಆಮೇಲೆ ಅದಕ್ಕೆ 1 ಕಪ್ ಒಣ ದ್ರಾಕ್ಷಿ ಹಾಕ್ಕೊಂಡು ಚೆಂದಾಗ ಕೈಲೇ ನಾವು ಮಿಕ್ಸ್ ಮಾಡ್ಕೊಂತ ಉಂಡಿನ ಕಟ್ಟಬೇಕು ನೋಡ್ರಿ. ಖರ್ಜೂರ ಹಣ್ಣು ಸ್ವಲ್ಪ ಬಿಸಿ ಮಾಡಿರ್ತೀವಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ, ಆ ಡ್ರೈ ಫ್ರೂಟ್ಸಿಗೆ ಎಲ್ಲ ಹತ್ಕೋತೈತ್ರಿ. ಹಾಗಾಗಿ ನಾವು ಉಂಡೆ ಕಟ್ಟಾಕ ಭಾಳ ಸರಳ ಆಗತ್ತೆ. ನಾವು ನೀರು ಹಾಕಬೇಕಾಗಿಲ್ಲ, ಇನ್ನಷ್ಟು ತುಪ್ಪ ಹಚ್ಕೋಬೇಕಾಗಿಲ್ಲ, ಏನಿಲ್ಲ. ಹಂಗೆ ಕಟ್ಟಿದ್ರೆ ಉಂಡೆ ಮಸ್ತ್ ಹಾಕಾವ. ನೋಡಿದ್ರಲ್ಲ ಸ್ನೇಹಿತರೆ, ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದು ಹೆಂಗಂತ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಹಂಗೆ ತಿನ್ನಂದ್ರೆ ತಿನ್ನಂಗಿಲ್ಲ ಅವರು. ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸಿ ಮಾಡಿ ನಾವು ಉಂಡೆ ಮಾಡಿಕೊಟ್ರೆ, ದಿನ ಬೆಳಗ್ಗೆ ಬ್ರಷ್ ಮಾಡಿಂದ ಒಂದು ಉಂಡೆ ತಿನ್ನಕೊಟ್ರೆ ಹೆಲ್ದಿಯಾಗಿರ್ತೈತಿ, ಹಂಗೆ ಟೇಸ್ಟಿಯಾಗಿರ್ತೈತಿ. ನೀವು ಒಂದ್ಸಲ ಮನೆ ಒಳಗೆ ಮಕ್ಕಳಿಗೆ ಮಾಡಿಕೊಡ್ರಿ. ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಂಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.